ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮದ್ದೂರು ವಡೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಅದಕ್ಕೆ ಇದೇ ಕಪ್ಪಲ್ಲಿ 1 ಕಪ್ ರವೆ, 1 ಕಪ್ಪು ಮೈದಾ ಎರಡನ್ನೂ ನೀಟಾಗಿ ಇದನ್ನು ಜರಡಿ ಮಾಡಿಕೊಂಡು ಹಾಕ್ಕೊಬೇಕು. ಜರಡಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಅಲ್ಲಲ್ಲಿ ಗಂಟಿರಲ್ಲ ಅಂದ್ಬಿಟ್ಟು ಜರಡಿ ಮಾಡ್ಕೊಳ್ಳಿ. ರವೆನ ನೋಡ್ಕೊಂಡು ಹಾಕ್ಕೊಳ್ಳಿ. ಅದು ಯಾವ ಅಳತೆ ತೊಗೊಂಡಿದೋ ಅದೇ ಕಪ್ಪಲ್ಲಿ 1 ಕಪ್ ರವೆ, 1 ಕಪ್ ಮೈದಾ ಹಿಟ್ಟು. ಈಗ ಇದು ಕಡಲೆ ಬೀಜ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಅಕ್ಕಿ ಹಿಟ್ಟು, ಇಲ್ಲ 1/4 ಕಪ್ ಹಾಕಿದ್ರೆ ಸರಿ ಹೋಗುತ್ತೆ. ಇದು ಸ್ವಲ್ಪ ಕ್ರಿಸ್ಪಿಗೋಸ್ಕರ. ಮತ್ತು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು, ಕಮ್ಮಿ ಬೇಕಂದರೆ ಕಮ್ಮಿ, ಕರೆಕ್ಟಾಗಿ ಬೇಕಂದರೆ ಕರೆಕ್ಟಾಗಿ ಹಾಕ್ಕೊಳ್ಳಿ. ಈ ಮದ್ದೂರು ವಡೆಗೆ ಇವಾಗ ಜೀರಿಗೆ ಹಾಕ್ತಾಯಿದ್ದೀವಿ. ಮದ್ದೂರು ವಡೆಗೆ ಮೈನು ಈರುಳ್ಳಿನ ಹಾಕಬೇಕು. ಜಾಸ್ತಿ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸಣ್ಣದಾಗಿ ಹಚ್ಕೊಂಡಿದ್ದೀವಿ. ಮತ್ತು ಹಸಿಮೆಣ್ಸಿನ್ಕಾಯಿನ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀವಿ. ನೋಡಿ, ಈರುಳ್ಳಿ ನೀವು ಎಷ್ಟು ಜಾಸ್ತಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಉದ್ದುದ್ದಕ್ಕೆ ಸಣ್ಣದಾಗಿ ಬೇಕಾದ್ರೂ ಮಾಡಿಬಿಟ್ಟು ಹಾಕ್ಕೊಬೋದು. ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಮತ್ತು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿ ಹಾಕ್ತಾಯಿದ್ದೀವಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದರಲ್ಲಿ ನೀರಿನ ಅಂಶ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರಿನ ಅಂಶ ಎಲ್ಲ ಬಿಟ್ಕೊಂಬರಬೇಕು. ಅದೇ ಈರುಳ್ಳಿ ಮತ್ತು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದೇ ನೀರಲ್ಲಿ ಎಷ್ಟು ಆಗುತ್ತೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಈರುಳ್ಳಿ ಹಾಕ್ತಿರೋ ಅಷ್ಟು ಚೆನ್ನಾಗಿ ಮದ್ದೂರು ವಡೆ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡೋದ್ರಿಂದ ನಾವು ಪ್ಲ್ಯಾಸ್ಟಿಕ್ ಯೂಸ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್, ಅದಕ್ಕೋಸ್ಕರ ಅಷ್ಟೇ. ಇದು ದೊಡ್ಡ ಪಾತ್ರೆಯಲ್ಲಿ ಇದ್ದರೆ ಅಗಲ ಇದ್ದರೆ ಕಲ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಈಗ ನಾವು ಬಿಸಿಗೆ ಚೆನ್ನಾಗಿ ಬಿಸಿಯಾಗಿರಬೇಕು. ಎಣ್ಣೆ ಕಾಯಿಸ್ಬಿಟ್ಟು ಹಾಕ್ಕೊಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಈ ಥರ ಇಟ್ಕೊಂಡ್ರೆ ಅದು ಉಂಡೆ ಥರ ಬರಬೇಕು. ಅಲ್ಲಿವರೆಗೂ ಹಾಕ್ಬೇಕು. ಜಾಸ್ತಿನೂ ಹಾಕ್ಬಾರ್ದು, ಕಮ್ಮಿನೂ ಹಾಕ್ಬಾರ್ದು. ಜಾಸ್ತಿ ಹಾಕಿದ್ರೆ ಬಿಟ್ಕೊಂಬರುತ್ತೆ ಎಣ್ಣೆಗೆ ಹಾಕಿದಾಗ, ಕಮ್ಮಿ ಹಾಕಿದ್ರೆ ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ನೀವು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಹಾಕ್ತೀರೋ ಅದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡೀ ಹಿಡಿದ್ರೆ ಅದು ಸ್ವಲ್ಪ ಉಂಡೆ ಥರ ಬರುತ್ತೆ. ಅಷ್ಟು ಸ್ವಲ್ಪ ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಬಿಸಿಯಾಗಿರಬೇಕು, ಅದೇ ಇಂಪಾರ್ಟೆಂಟ್ ಇದರಲ್ಲಿ. ನೋಡಿ, ಇದನ್ನು ಬಿಸಿ ಇದೆ ಅಂತ ಅದರಲ್ಲಿ ಕಲಿಸ್ರಿ. ಈಗ ಚೆನ್ನಾಗಿ ಅದರಲ್ಲಿ ನೀರು ಬಿಟ್ಕೊಂಬರೋವ್ರಿಗೆ ಎಷ್ಟಾಗುತ್ತೋ ಅಷ್ಟು ಕಳಿಸಿ. ಆಮೇಲೆ ಸ್ವಲ್ಪನೇ ತೊಗೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಕೈಯಲ್ಲಾದರೂ ತೊಟ್ಕೊಳ್ಳಿ, ಇಲ್ಲ ಪ್ರೆಸ್ಸರ್ ಇದ್ದರೆ ಪ್ರೆಸ್ಸರಲ್ಲಾದರೂ ಒತ್ಕೊಬೋದು. ಸ್ವಲ್ಪ ದಪ್ಪನೇ ಇರುತ್ತೆ. ನೋಡಿ, ಈ ಥರ ಚೆನ್ನಾಗೆಲ್ಲ ರೆಡಿಯಾಗಿದೆ. ಎಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಾಯಿತು ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದನ್ನು ನೋಡಿ ಸ್ವಲ್ಪ ಸಪ್ರೇಟಾಗಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದಾರೆ. ಯಾಕೆ ಅಂದರೆ ಎಲ್ಲ ನೀರು ಹಾಕ್ಕೊಂಡ್ರೆ ನೀರು ಆಗಿಬಿಡುತ್ತಲ್ವ, ಅದಕ್ಕೋಸ್ಕರ ಎಷ್ಟೆಷ್ಟು ಬೇಕೋ ಅಷ್ಟು ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೀಡಿಯಮಾಗಿ ಗಟ್ಟಿಯಾಗೇ ಇರಬೇಕು. ಅದಕ್ಕೋಸ್ಕರ ನೋಡಿ, ಪ್ರೆಸ್ಸರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ನೀವು ಕೈಯಲ್ಲಿ ಬೇಕಾದರೆ ಒತ್ಬಿಟ್ಟು ಹಾಕ್ಕೊಬೋದು. ಕೈಯಲ್ಲಿ ಆಗಲ್ಲ ಅಂತಂದರೆ ನೀವು ಸ್ವಲ್ಪ ಇದಕ್ಕೆ ಇವಾಗ ನೀರು ಚುಮ್ಕಿಸ್ಕೊಂಡು ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ. ಬೇಕಾದ್ರೆ ಸ್ವಲ್ಪ ಚಿಲ್ಲಿ ಪೌಡರನ್ನು ನೀವು ಹಾಕ್ಕೊಬೋದು. ಹಸಿಮೆಣ್ಸಿನ್ಕಾಯಿ ಕಮ್ಮಿ ಇದೆ ಅಂತಂದರೆ ಸ್ವಲ್ಪ ನೋಡಿ, ಈ ಥರ ಕೈಯಲ್ಲಿ ಸ್ವಲ್ಪ ದಪ್ಪನೇ ಇರುತ್ತೆ. ಅದೇ ಇದರಲ್ಲಿ ಮಾಡಬೇಕಾಗುತ್ತೆ. ನೋಡಿಕೊಂಡು ನಿಮಗೆ ಎಷ್ಟಾಗಲ ಬೇಕೋ ಅಷ್ಟು ತೊಗೊಂಡು ಹಾಕ್ಕೊಳ್ಳಿ. ಇಷ್ಟು ಸ್ವಲ್ಪ ದಪ್ಪನೇ ಬರುತ್ತೆ ಫ್ರೆಂಡ್ಸ್. ಇದು ನೋಡಿ, ಎಣ್ಣೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ನಾವು ಒಂದೊಂದೇ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಅದು ಹಾಕಬೇಕು, ಇಲ್ಲಾಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಲ್ಲ. ನೀವು ನೋಡಿಕೊಂಡು ಬೇಯಿಸ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಫುಲ್ ಆಗಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ಕ್ರಿಸ್ಪಿಯಾಗಿ ಬರಲ್ಲ, ಸ್ವಲ್ಪ ಸಾಫ್ಟ್ ಆಗುತ್ತೆ. ಜಾಸ್ತಿ ದಿನ ಇಡೋಕ್ಕಾಗಲ್ಲ. ನಾವು ಅಂದ್ಕೊಂಡಿದ್ವಿ ಚೆನ್ನಾಗಿರಲ್ಲ, ಒಂದು 2 ವಾರ ಅಷ್ಟೇ ಇರುತ್ತೆ ಅಂತ. ಖಾಲಿ ಆಗೋವರೆಗೂ ಏನೂ ಆಗಿರಲಿಲ್ಲ. 1 ತಿಂಗಳವರೆಗೂ ಚೆನ್ನಾಗಿತ್ತು ಫ್ರೆಂಡ್ಸ್. ಚೆನ್ನಾಗಿ ಎಣ್ಣೆಯಲ್ಲಿ ನಾವು ಯಾವಾಗ ಫ್ರೈ ಮಾಡ್ತೀವೋ ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಏನು ವಾಸನೆಯೂ ಸಹ ಬಂದಿರಲಿಲ್ಲ, ಏನೂ ಕೆಟ್ಟೋಗಿರಲಿಲ್ಲ. ಫುಲ್ಲು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಟ್ರೈ ಮಾಡಿ ಮನೆಯಲ್ಲಿ.
ಹೇಗಿತ್ತು ಅಂತ ತಿಳಿಸಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಒಂದು ತೆಗೆದುಬಿಟ್ಟು ನೋಡಿದಾಗ ಈ ಥರ ಮುರಿದ್ಬಿಟ್ಟು ನೋಡಿದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದಕ್ಕೆ ಬೆಂದಿದೆ ಅಂತ. ಅದನ್ನು ನೀವು ನೋಡಿಕೊಂಡು ಎಲ್ಲನೂ ಒಂದೇ ಕಲರಲ್ಲಿ ಬೇಯಿಸ್ಕೊಳ್ಳಿ. ಸ್ವಲ್ಪ ತೆಗೆದಾಗ ಸ್ವಲ್ಪ ಡಾರ್ಕ್ ಆಗುತ್ತೆ, ನೋಡಿಕೊಂಡು ಸ್ವಲ್ಪ ಡಾರ್ಕಾಗೇ ಮಾಡ್ಕೊಳ್ಳಿ. ಆದಷ್ಟು ಸೂಪರಾಗಿರುತ್ತೆ, ಟೇಸ್ಟ್ ಮಾತ್ರ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಣ, ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಅದಕ್ಕೆ ಚಿಲ್ಲಿ ಪೌಡರ್ ಹಾಕಿ ಮಾಡಿದ್ವಿ. ಹಂಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಥರ ನಾವು ಮನೆಗೆ ಹೋದಾಗ ಈ ಥರ ಮಾಡ್ತಾರೆ, ಎಲ್ಲರಿಗೂ ನಮ್ಮಮ್ಮ ಕೊಡ್ತಾರೆ, ನಿಮಗೂ ಗೊತ್ತು. ಅದಕ್ಕೋಸ್ಕರ ಈ ರೆಸಿಪಿನ ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಎಳ್ಳು ಹಾಕಿದ್ದೀವಿ, ಎಳ್ಳು ಹಾಕೋದು ಮಿಸ್ ಆಗಿದೆ, ಎಳ್ಳು ಹಾಕ್ಕೊಳ್ಳಿ. ಮತ್ತು ಕಡಲೆ ಬೀಜ ಹಾಕಿದ್ದೀವಲ್ಲ ಅದನ್ನು ಹುರಿದ್ಬಿಟ್ಟು ಬೇಕಾದರೂ ಹಾಕ್ಕೊಬೋದು. ನಾವು ಹಸಿದೇ ಹಾಕ್ಕೊಂಡಿದ್ದೀವಿ, ಎಣ್ಣೆನಲ್ಲಿ ಹಾಕ್ತೀವಿ, ಅದಕ್ಕೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.